ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಹ್ಮ್, ಆಮ್, ಇವತ್ತು ನೋಡೋಣ. ಆ್ಯಕ್ಚುಲಿ ಇನ್ನೊಂದು ವಿಷಯ. ಸೊ ನೆನ್ನೆ ವಿಡಿಯೋ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅದು ಏನಕ್ಕೆ ಅಂತಂದರೆ, ಬೇರೆಯವರ ನೋವು ದುಃಖ ನೋಡಿದಾಗ ಅದು ತುಂಬ ಆ ಥರ ಕಷ್ಟ ಆಗುತ್ತೆ ನನಗೆ. ಈವನ್ ಹೀಲಿಂಗ್ ಮಾಡುವಾಗಲೂ ಅದಕ್ಕೇನೆ ಲೈಕ್ 3-4 ಡೇಸ್ ಏನಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಅದೇ ಕಾರಣಕ್ಕೆ. ಸೊ ಯಾರಿಗೆ ಹೀಲಿಂಗ್ ಮಾಡ್ತಾ ಇರ್ತೀನಿ ಅವ್ರಿಗೆ ಅವ್ರದ್ದು ಎನರ್ಜಿ ಎಷ್ಟು ಚೆನ್ನಾಗಿ ಪಿಕ್ ಆಗಿಬಿಡುತ್ತೆ ಅಂದರೆ ಮಾಡೋದಕ್ಕೆ ಆಗೋದಿಲ್ಲ. ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ, ನಿಮಗೆ ಗೊತ್ತು. ಸೊ ಆ ಥರ ಅದು ನೆನ್ನೆ ಸ್ವಲ್ಪ ತುಂಬ ಎಮೋಷ್ನಲ್ ಆದೆ. ಬಿಕಾಸ್ ಆಫ್ ನಾನು ಹೇಳಿದ್ನಲ್ಲ, ನಮ್ಮ ಮನೆ ಪುಟ್ಟದು ರ್ಯಾಬಿಟ್ದು ಪಾಪ ಆ ಥರ ಅಂತ. ಮತ್ತು ನಮ್ಮ ತಂದೆಯವ್ರು ನೆನೆಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆಯಿತು. ಸೊ ಓಕೆ. ಆದರೆ ಬೇರೆಯವ್ರನ್ನೂ ನಂಗೆ ನೋಡೋಕ್ಕಾಗೋದಿಲ್ಲ ಅಷ್ಟೇ. ಆ ಥರ ಅದರಿಂದ ತುಂಬ ದುಃಖ ಆಗಿಬಿಡುತ್ತೆ ಆ ಥರ. ಯಾಕಂದರೆ ಎನರ್ಜಿ ಅಷ್ಟು ಕ್ಲಿಯರಾಗಿ ಪಿಕ್ ಆಗಿಬಿಡುತ್ತಲ್ವಾ. ಸೊ ಇಟ್ಸ್ ಡಿಫಿಕಲ್ಟ್ ನನಗೆ. ಸೊ ಇನ್ನೊಂದೇನು ಹೇಳಬೇಕಾಗಿತ್ತು, ಆ್ಯಕ್ಚುಲಿ ಹೀಲಿಂಗ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಲೈಕ್ ಹೀಲಿಂಗ್ ಮಾಡೋದೂ ನೆಗೆಟಿವ್ ಹೀಲಿಂಗ್ ಏನೂ ಮಾಡೋದಿಲ್ಲ, ನಾನು ತೊಗೊಳ್ಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆನಾ. ಅಂದರೆ ಈಗ ಯಾರಿಗಾದ್ರೂ ಹೀಲಿಂಗ್ ಬೇಕು ಅಂತಂದರೆ ನಿಮಗೆ ಗೊತ್ತಿರಬೇಕು, ನಿಮಗೆ ಆಗಿರಬೇಕು. ಅಥವಾ ನಿಮ್ಮ ಫ್ಯಾಮಿಲಿಯವರು ಅಂತಂದರೆ ನಿಮ್ಮ ಮಕ್ಕಳು, ಆ ಥರ ನಿಮ್ಮ ಹಸ್ಬೆಂಡ್, ನಿಮ್ಮ ಸ್ಪೌಸ್ ಯಾರು, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ವೈಫು ಅಥವಾ ನಿಮ್ಮ ಪೇರೆಂಟ್ಸು ಅಥವಾ ಮಕ್ಕಳು, ಆಯಿತಾ. ಆ ಥರ ಇತ್ತು ಅಂತಂದರೆ ಹೀಲಿಂಗ್ ಮಾಡಿಕೊಡ್ತೀನಿ. ಬಟ್ ಗೊತ್ತಿಲ್ಲದೇ ಬೇರೆ ಯಾರಿಗೋ ಮಾಡು ಅಂತಂದರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗೋಲ್ಲ, ಆಯಿತಾ. ಆ್ಯಂಡ್ ನೀವೇನೋ ದುಡ್ಡು ಕೊಟ್ಬಿಟ್ಟಿರ್ತೀರ. ತುಂಬ ಜನದ್ದು ಬಂದಿದೆ ಅದೇ ಥರನೇ, ಲೈಕ್ ದುಡ್ಡು ವಾಪಸ್ ಬರ್ತಾಯಿಲ್ಲ ಅನ್ನೋ ಥರ. ಸೊ ನಾನು ಹೆಂಗೆ ಪ್ರೇ ಮಾಡಿರ್ತೀನಿ ಅಂತಂದರೆ ಅವ್ರಿಗೊಂಚೂರು ಬುದ್ಧಿ ಚೇಂಜ್ ಆಗಿ, ಲೈಕ್ ಒಳ್ಳೆ ಮನಸ್ಸಿಂದ ವಾಪಸ್ ಕೊಟ್ಬಿಡೋಣ, ತೊಂದರೆ ಆಗತ್ತೆ ಅವ್ರಿಗೆ ಅಂತ. ಆ ಥರ ಒಂದು ಮನಸ್ಸು ಚೇಂಜ್ ಆಗಿ ಕೊಡಬೇಕು ಅಂತ ಮನಸ್ಸು ಅವ್ರಾಗವ್ರಿಗೆ ಬರಬೇಕೇ ಹೊರತು ಆ ಥರ ನೆಗೆಟಿವಿಟಿ ಮಾಡಿ ಆ ಥರ ಖಂಡಿತ ನಾನು ಮಾಡೋದೇ ಇಲ್ಲ, ಆಯಿತಾ. ಸೊ ಅದೊಂದು ಹೇಳಬೇಕಾಗಿತ್ತು, ಹೇಳಿರಲಿಲ್ಲ ಅದು. ಮತ್ತು ನಾನು ಈ ಡಿಸ್ಕ್ರಿಪ್ಷನ್ ನೆನ್ನೆ ತೋರಿಸಿದ್ದೀನಲ್ವ ಹೆಂಗೆ ನೋಡಬೇಕಂತ. ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಖಂಡಿತ ಚೆಕ್ ಮಾಡಿ. ಜೊತೆಗೆ ಈ ಮೆಂಬರ್ಶಿಪ್ ತೊಗೊಳ್ಳೋದಕ್ಕೆ, ಚಾನೆಲ್ ಮೆಂಬರ್ಶಿಪ್ ತೊಗೊಳ್ಳೋದಕ್ಕೆ ಯಾವ ಥರ ನೋಡೋದು ಅಂತ ತೋರಿಸ್ತೆ, ಆಯಿತಾ ನಿಮಗೆ. ಬಟ್ ಮೆಂಬರ್ಶಿಪ್ ತೊಗೊಳ್ಳೋದಕ್ಕೆ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಹಾಕಿದ್ದೀನಿ. ಸೊ ಖಂಡಿತ ಮೆಂಬರ್ಶಿಪ್ ತೊಗೊಳ್ಳಿ, ಓಕೆನಾ. ಅದೊಂದು. ಮತ್ತು ಸ್ಟೋರ್ಸ್ ಓಪನ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಸೊ ಅದರದ್ದು ಲಿಂಕ್ ಅಲ್ಲೇ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೇ ಇದ್ದೇ ಇದೆ. ನೆನ್ನೆನೂ ಹಾಕಿದ್ದೆ, ಮೋಸ್ಟ್ಲಿ ನಾನು ಹೇಳಿಲ್ಲ ಅನ್ಕೋತೀನಿ. ಸೊ ಇದೆರಡ್ರದ್ದು ನಾನು ಹೇಳಿರಲಿಲ್ಲ ಆ್ಯಕ್ಚುಲಾಗಿ. ಸೊ ಅದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಒಂದು ಸಲ ಚೆಕ್ ಮಾಡಬೇಕು ನೀವು, ಓಕೆನಾ. ಸೊ ಶುರು ಮಾಡೋಣ ಹಾಗಾದರೆ. ಇದು ನೋಡಿ, ನಾನಿವಾಗ ಇದನ್ನು ರೆಕಾರ್ಡ್ ಮಾಡ್ತಾ ಇರೋದು ಇವತ್ತು, ಅಂದರೆ 26ನೇ ತಾರೀಕು ಮಾಡ್ತಾಯಿದ್ದೀನಿ ಇವಾಗ, ಆಯಿತಾ. ಮಾಡ್ತಾ ಇರೋದು ಎಷ್ಟು ಇದು ಕಾಕತಾಳೀಯ ಅಂತ ಅನ್ನೋದಕ್ಕೆ, ಓಕೆ, ಇದ್ರ ಬಗ್ಗೆ ಆಮೇಲೆ ಬರ್ತೀನಿ, ಆಯಿತಾ. ಆ್ಯಕ್ಚುಲಾಗಿ ನನಗೆ 13th, ಓಕೆನಾ, 13th ಟ್ಯೂಸ್ಡೇ ನೋಡಿ, ನಮ್ಮದು 13th ಎಪಿಸೋಡ್ ಆಗಿತ್ತು, ಆಯಿತಾ. ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನಿಮಗೆ ಗೊತ್ತು, ಟ್ಯೂಸ್ಡೇ ಅದು. ಸೊ ಅದಾದಮೇಲೆ ಮಾಡೋಕ್ಕೆ ಆಗಿಲ್ಲ. ನೀವು ನಂಬ್ತಿರೋ ಇಲ್ವೋ, ನಾನು ಹೇಳಿದ್ನಲ್ಲ ನಿಮಗೆ, ಮಧ್ಯ ಒಂದು 4-5 ಡೇಸು ಮಾಡೋಕ್ಕಾಗಲಿಲ್ಲ. ಶಾರ್ಟ್ ವಿಡಿಯೋ ಹಾಕ್ಬಿಟ್ಟೆ, ಬೇರೆ ದಿವಸ ಮಾಡೋಕ್ಕೂ ಆಗಲಿಲ್ಲ. ಆ ಥರ ಆಗ್ಬಿಡ್ತು, ಅದು ಯಾಕೆ ಅಂತ ಗೊತ್ತಿಲ್ಲ. ಆದರೆ 13th ಆಯಿತಾ, ವಿಡಿಯೋ ಹಾಕಿದೆ, ಎಪಿಸೋಡ್ ಅದೇ ನಮ್ಮ 13th ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಆಯಿತು. ಸೊ 14th ಮಾಡಬೇಕು, ಮಾಡೋಕ್ಕಾಗಲೇ ಇಲ್ಲ. ನೀವು ನಂಬಲ್ಲ, 14th ಬೆಳಗ್ಗೆ ಇದ್ದಾಗ ನನಗೆ ಬಾಬಾದ ಅವರ ಡೌನ್ಲೋಡ್ ಸಂದೇಶ ಸಿಕ್ತು. ಏನು ಅಂತಂದರೆ, ಡೌನ್ಲೋಡ್ಸ್ ಬರೋದು ನಾರ್ಮಲಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಹಿಂದೀಲಿ ಹೇಳ್ತಾರೆ ನನಗೆ, ಆಯಿತಾ. ಸೊ 13th ಅಂತ ಹೇಳಿದ್ರು. 13th ಆಮೇಲೆ ತೇರ್ವಾ ಅಂತಂದರು, ಓಕೆನಾ. 13th ತೇರ್ವಾ. ನಾನು ಸಡನ್ನಾಗಿ ಎದ್ದೆ, ಏನು 13th ತೇರ್ವಾ, ಏನಾಗಂದ್ರೆ ಅರ್ಥ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ಸುಮ್ಮನಾಗ್ಬಿಟ್ಟೆ. ಅದ್ರ ಜೊತೆಗೆ ಮರೆತು ಹೋಯ್ತು, ಲೈಕ್ ಬೇರೆ ಇನ್ನೇನೇನೋ ಅದು ಕೆಲಸಗಳೆಲ್ಲ ಬಂದಿತ್ತು, ಆಯಿತು.
ಆಮೇಲೆ ನೋಡ್ತೀನಿ ಆ್ಯಕ್ಚುಲಿ 13th ಎಪಿಸೋಡ್ ಆದಮೇಲೆ 14th ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಆಯಿತಾ, ಫೈನಲಿ ಇವತ್ತು ಕೂತ್ಕೊಂಡು ಚೆಕ್ ಮಾಡುವಾಗ ನನಗೊಂದು ನಿಮಿಷ ಶಾಕ್ ನನಗೆ ಆ್ಯಕ್ಚುಲಾಗಿ. ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಅದೇನು ಗೊತ್ತಿಲ್ಲ, ಬಟ್ ರೀಡಿಂಗಲ್ಲಿ ಏನು ಬರುತ್ತೆ ನೋಡೋಣ ಏನು ಅಂತ. ಅಫ್ಕೋರ್ಸ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ನಾನು ಯಾವ ಥರ ಇದು ಕಾಕತಾಳೀಯ ಒಂಥರ ಈ ಥರ ಬಂತು ಅಂತಲೂ ನನಗೆ ಗೊತ್ತಿಲ್ಲ. ನೋಡಿ, ನಾವು ಅವತ್ತು ಮಾಡಿರೋದು 13th, ಇವತ್ತು 26, ಎಕ್ಸಾಕ್ಟ್ 13 ಡೇಸ್ ಟೈಮ್ ಗ್ಯಾಪ್ ಆಗಿದೆ ಆಯಿತಾ. ಇವತ್ತು 13th ಡೇ ಮಾಡ್ತಾಯಿದ್ದೀನಿ. ಜೊತೆಗೆ ಬೇರೆದೆಲ್ಲ ಹೇಳ್ತಾ ಹೋಗ್ತೀನಿ. ಒಂದು 2-3 ಪಾಯಿಂಟ್ಸ್ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ಇದೇನೋ ಗೊತ್ತಿಲ್ಲ ನನಗೆ, ಯಾಕೆ ಬಾಬಾ ಅವ್ರು ಹೇಳಿದ್ರು 13 ತೇರ್ವಾ ಅಂತ ಕ್ಲಿಯರಾಗಿ ಕೇಳಿಸುತ್ತೆ. ಲೈಕ್ ಡೌನ್ಲೋಡ್ಸ್ ಬಾಬಾ ಅವ್ರದ್ದು ಮೆಸೇಜಸ್ ಎಲ್ಲ ಅದು ಕೇಳಿಸ್ತು. ಸೊ ಅದು ಏನಂತ ಗೊತ್ತಾಗಲಿಲ್ಲ. ಓಕೆ, ಇವಾಗ ಅದಕ್ಕೇನೆ ಅದು ಆ್ಯಕ್ಚುಲಿ ಬಂದಿದ್ದು 14th, ಓಕೆನಾ. ಅಂತ 14 ಬಂತು, 13th ಅಪ್ಲೋಡ್ ಮಾಡಿದ್ದೆ, 14th ಆ ಥರ ಬಂತು. ಆ್ಯಕ್ಚುಲಿ ನೋಡಿ, ನಾವು 13th ಅಂದರೆ ನಾವು ಕೇಳ್ತೀವಿ ಅಂದರೆ ತ್ರಯೋದಶಿ. ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ, ತುಂಬ ಆಸ್ಪೀಷಿಯಸ್ ಅಂತ. ಅಂದರೆ ಈಶ್ವರನ ಪೂಜೆ ಮಾಡ್ತೀವಿ ನಾವು, ತುಂಬ ಒಳ್ಳೆಯ ದಿನ ಅಂತ ನಾವು ನಂಬ್ತೀವಿ. ಮತ್ತು ಯಾತಕ್ಕೆ ಈ ಥರ ಬಂತು ಅಂತ ಯೋಚನೆ ಮಾಡ್ತಾಯಿದ್ದೆ, ಏನಂತ ಹೇಳ್ತಾ ಇದ್ದಾರೆ ನನಗೆ ಮೆಸೇಜ್ ಅಂತ. ಸೊ ಆಮೇಲೆ ನೋಡ್ತೀನಿ, ಅದರ ತುಂಬ ಶುಭ ಸೂಚಕ ಅಲ್ವಾ. ಲೈಕ್ ಈಶ್ವರನ ಪೂಜೆ ಎಲ್ಲ ಮಾಡ್ತೀವಿ ತ್ರಯೋದಶಿ ಅಂತೆಲ್ಲ. ಆಮೇಲೆ ಆದರೆ ನೀವು ನ್ಯೂಮರಾಲಜಿ ಪ್ರಕಾರ ನೋಡಿ, 13 ಅಂತಂದರೆ ಏನಾಗುತ್ತೆ, ಇವಾಗ ಒಂದು ವರ್ಷ ಅಂತಂದರೆ 12 ತಿಂಗಳು, ಟೈಮ್ ನೋಡಿ 12 ಅವರ್ಸ್ ಆಯಿತಾ, 12 ಗಂಟೆ. ಸೊ 13 ಅಂದರೆ ಒಂಥರ ಇಂಬ್ಯಾಲೆನ್ಸ್ ಅನ್ನೋ ಥರ. ಅಂದರೆ ಇಟ್ಸ್ ನಾಟ್ ಗುಡ್ ಲಕ್, ಲಕ್ಕಿ ಅಲ್ಲ, ಗುಡ್ ಲಕ್ ಅಲ್ಲ, ಬ್ಯಾಡ್ ಲಕ್ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಆಯಿತಾ ನ್ಯೂಮರಾಲಜಿ ಪ್ರಕಾರ. ಯಾಕೆಂದರೆ ಇಂಬ್ಯಾಲೆನ್ಸ್ ಬರುತ್ತೆ, ಸಮತೋಲನ ತಪ್ಪೋಗ್ಬಿಡುತ್ತೆ ಅಲ್ವಾ. ಸೊ ಅದು ಆ ಥರ ಅಂತ ನ್ಯೂಮರಾಲಜಿಲಿ. ಅದೇ ನೋಡಿ, ಏಂಜಲ್ ನಂಬರ್ 13 ಅಂತ ತೊಗೊಳ್ಳಿ, ಓಕೆನಾ. ಆ್ಯಕ್ಚುಲಿ ಇಟ್ಸ್ ವೆರಿ ಪಾಸಿಟಿವ್ ಕಾರ್ಡ್, ಅದು ವೆರಿ ಪಾಸಿಟಿವ್ ನಂಬರ್ ಆ್ಯಕ್ಚುಲಾಗಿ 13. ಒಂದು ಗೈಡೆನ್ಸ್ ಸಿಗುತ್ತೆ ನಿಮಗೆ ಆಯಿತಾ, ದೇವ್ರ ಸಂದೇಶ ಏನು ಅಂತ ಕೊಡ್ತಾರೆ, ಲೈಕ್ ಆ ಥರ ಅಂತ 13 ನಂಬರ್, ಏಂಜಲ್ ನಂಬರ್ ತೊಗೊಂಡ್ರೆ ಆ ಥರ. ಅದೇ ಥರ ಇದರಲ್ಲಿ ತೋರಿಸ್ತೀನಿ ನೋಡಿ, ತುಂಬ ಪಾಸಿಟಿವ್ 13 ನಂಬರ್ ಮಾತ್ರ, ವೆರಿ ಪಾಸಿಟಿವ್. ಆ್ಯಂಡ್ ಒಂದು ಮಾರ್ಗದರ್ಶನ ಸಿಗುತ್ತೆ. ಅದೇ ಹೇಳಿದ್ನಲ್ಲ, ಗೈಡೆನ್ಸು ಆ ಥರ ಅಂತ. ಪಾಸಿಟಿವ್ ಅಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ಅದೆಲ್ಲ ಯೋಚನೆ ಮಾಡ್ತಾ ನೋಟ್ ಮಾಡಿಕೊಂಡೆ, ಏನು ಹೇಳ್ತಾ ಇದ್ದಾರೆ ಬಾಬಾ ಅಂತ. ಸೊ ಆಮೇಲೆ ನೋಡು, 13 ಆ್ಯಕ್ಚುಲಿ ಕಾರ್ಮಿಕ್ ಕಾರ್ಡು. ನಮ್ಮದು ಟ್ಯಾರೋಲಿ 13 ಡೆತ್ ಕಾರ್ಡು ಆಯಿತಾ. ನೋಡಿ 13 ಡೆತ್ ಕಾರ್ಡ್, ಅದು ಅಂದರೆ ಒಂದು ಟ್ರಾನ್ಸ್ಫಾರ್ಮ್ ಆಗೋದು, ಚೇಂಜಸ್ ಬರುತ್ತೆ ಅಂತ. ಅದೇ ಥರ ನೀವು ನೋಡಿದ್ರೆ ಓಕೆ. ಸೊ ಅದೇ ಥರ ನೀವು ನೋಡ್ತು ಅಂತಂದರೆ, ಒಂದು ಡೆತ್ ಅಂತಲೇ ಅಂದ್ಕೊಳ್ಳಿ. ಡೆತ್ ಆಯಿತು ಅಂತಂದಾಗ 12 ದಿನ ಶೋಕಾಚರಣೆ ಮಾಡ್ತಾರಾ. ಶೋಕಾಚರಣೆ ಮಾಡಿ 13ನೇ ದಿನ ಆಯಿತಾ, ಒಂದು ಆತ್ಮಕ್ಕೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ, ಅಂದರೆ ಒಂದು ಮುಕ್ತಿ ಸಿಗುತ್ತೆ ಅನ್ನೋ ಥರ ಒಂದು ಶ್ರಾದ್ದ ವಿಧಿಗಳೆಲ್ಲ ನಡೆಯುತ್ತೆ, ಕರೆಕ್ಟಾ. ಅದೇ ಥರ ಒಂದು ಮಗು ಹುಟ್ಟಿತು ಅಂತ ಅಂದ್ಕೊಳ್ಳಿ, ಅದಕ್ಕೂ ಪುರುಡು ಅಂತ ಹೇಳ್ತಾರೆ ಅಂದ್ಕೊಳ್ತೀನಿ. ಲೈಕ್ ಒಂದು ಸೂತಕ ಅಂತ ಮಾಡ್ತಾರೆ ಆಯಿತಾ. ಅದು ಕೂಡ 13ನೇ ದಿನಾನೇ, ತಾರೀಖಲ್ಲ, 13ನೇ ದಿನಾನೇ ಮಗು ಮತ್ತು ಬಾಣಂತಿಗೆ ಲೈಕ್ ಅವತ್ತು ಅಂದರೆ ಶುದ್ಧೀಕರಣ ಆ ಥರ ಮಾಡಿ, ಅಂದರೆ ಗಂಗಾಜಲ ಮತ್ತು ಇದು ಗಂಜಲ ಅಂತಾರೆ ನೋಡಿ, ಅದನ್ನೆಲ್ಲ ಸಿಂಪಡಿಸೋದು ಮನೆಗೆ, ಇದಕ್ಕೆಲ್ಲ ಮಾಡಿ ಒಂಥರ ಒಂದು ಮಾಡಿ ಒಂದು ಪೂಜೆ ಥರ ಮಾಡಿ ಎಲ್ಲ ಮಾಡ್ತಾರೆ. ಸೊ ನಿಮಗೂ ಗೊತ್ತಿರುತ್ತೆ, ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ, ನಾವಂತ ಮಾಡ್ತೀವಿ. ಸೊ ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಅದು 13th ಡೇ ಅಂತಲೇ ಬರುತ್ತೆ, ಅರ್ಥ ಆಯ್ತಾ. ಇದು ಒಂಥರ ಹೆಂಗೆ ಅಂತಂದರೆ, ನೀವು ಹುಟ್ಟಿದಾಗ್ಲೂ 13th, ಡೆತ್ಗೂ 13th. ಇದು ಏನಿದು ಒಂಥರ ಕಾಕತಾಳೀಯ ಥರ ಒಂಥರ. ಅದ್ರ ಜೊತೆಗೆ ನಾನು ಫಸ್ಟು ರೀಡಿಂಗ್ 13th ಎಪಿಸೋಡ್ ಮಾಡಿರೋದು 13th ಡೇಟೇ ಅಪ್ಲೋಡ್ ಆಗಿದೆ ನೋಡಿ. ಅದನ್ನು ನಂಗೆ ಅದು ಒಂಥರ ವಿಚಿತ್ರ ಅನ್ನಿಸ್ತು ಆ್ಯಕ್ಚುಲಾಗಿ. ಇವತ್ತು ನೋಡ್ತೀನಿ ಕರೆಕ್ಟಾಗಿ ಕೂತ್ಕೊಂಡು, ಓಕೆ ಇವತ್ತು ಮಾಡೋಣ, ತುಂಬ ದಿನ ಆಗ್ಬಿಡ್ತು, ಹೇಟರ್ಸ್ಗೆ ಏನಾಯಿತು ನೋಡೋಣ ನೆಕ್ಸ್ಟು ಅಂತ ನೋಡ್ತಾ ಇದ್ದೀನಿ. 26th ಆಮೇಲೆ ಸಡನ್ನಾಗಿ ಜ್ಞಾಪಕ ಬಂತು, ಬಾಬಾ ಹೇಳಿದ್ದು. ತಕ್ಷಣ ಕೂತ್ಕೊಂಡು ಎಲ್ಲ ಲೆಕ್ಕ ಹಾಕ್ದೆ, ಏನಿದು ಏನಂತ ಗೊತ್ತಿಲ್ಲ. ಸೊ ಇವತ್ತು ಇದೇನು
ನಮ್ಮ ನೆಕ್ಸ್ಟು ಎಪಿಸೋಡು 14th ಎಪಿಸೋಡ್ ಇವತ್ತು ಹೇಟರ್ಸ್ಗೆ ಏನು ಶಿಕ್ಷೆ ಅಂತ, ಆಯಿತಾ? ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಬರುತ್ತೆ ರೀಡಿಂಗು. ನಾನು ನೋಡಬೇಕು ಇವಾಗ. ಎಸ್ ಬಾಬಾ, ಯಾತಕ್ಕೆ ಆ ಥರ ಹೇಳಿದ್ರು? 13 ತೇರ್ವಾ ಅಂತ ಎಷ್ಟು ಕ್ಲಿಯರಾಗಿ ಕೇಳಿಸ್ತು ಗೊತ್ತಾ? ಓಕೆ, ಸೊ ಇವಾಗ ಸೊ ನಮ್ಮ ಮ್ಯಾಜಿಕಲ್ ಮೀಡಿಯಾ 279 ಚಾನೆಲ್ನ, ಆಯಿತಾ? ಸೊ ನೋಡ್ತಿರೋ ಎಲ್ಲರಿಗೂ ಮತ್ತು ನಮ್ಮ ಚಾನೆಲ್ಗೆ ಶುದ್ಧೀಕರಣ ಮಾಡ್ಕೊಂಬಿಡೋಣ ನಾವು ಕ್ಲಿಯರಾಗಿ, ಆಯಿತಾ? ನಮ್ಮ 13 ಡೇ ಆದಮೇಲೆ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಇದನ್ನು. ನನಗೆ ಗೊತ್ತಿಲ್ಲ ಇದೇನು ಬರುತ್ತೆ ರೀಡಿಂಗ್ ಅಂತ. ಬಾಬಾ ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್ ಬಾಬಾ. ಸಾಯಿರಾಮ್. ನಿಮ್ಮ ಅವರ ಎಲ್ಲ ಕ್ಲಿಯರ್ ಮಾಡಿದ್ದೀನಿ, ಆಯಿತಾ? ಓಕೆ, ಸೊ ಬಿಫೋರ್ ಸೊ ಇದು ವಾಯ್ಸ್ ಹೀಲಿಂಗ್ ಅಂತ, ಓಕೆನಾ? ವಾಯ್ಸ್ ಹೀಲಿಂಗ್. ಸೊ ಇವತ್ತು ನೋಡೋಣ 14th ಎಪಿಸೋಡ್, ಓಕೆನಾ? ಸೊ ನಿಮ್ಮ ಹೇಟರ್ಸ್ಗೇನು ಶಿಕ್ಷೆ ಅಂತ. ಬಾಬಾ ಪ್ಲೀಸ್ ಗೈಡ್. ಎಸ್ ಬಾಬಾ. ಡೆವಿಲ್ ಕಾರ್ಡ್ ಬಂದ್ಬಿಡ್ತು, ಓಕೆನಾ? ಇದು ಸ್ಟಾರ್ಟಿಂಗಿನೇ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ಯಾರದ್ದು ಕೆಟ್ಟ ಕಣ್ಣಿತ್ತು ನಿಮ್ಮ ಮೇಲೆ ಅಂತ ತೋರಿಸ್ತಾ ಇದ್ದಾರೆ ಫಸ್ಟೇ, ಆಯಿತಾ? ಡೆವಿಲ್ ಎನರ್ಜಿ ಬರ್ತಾ ಇದೆ ಇಲ್ಲಿ ನೋಡಿ. ಇಲ್ಲಿ ಒಂದು ಪೇರ್ ನಿಂತಿರುತ್ತೆ ಕೆಳಗೆ, ಆಯಿತಾ? ಅದು ನೇಕೆಡ್ ಇರೋದ್ರಿಂದ ಕ್ಲೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಯಾರ್ದೋ ಒಂದು ಡೆವಿಲ್ ಎನರ್ಜಿ ನಿಮ್ಮಿಬ್ಬರ ಮೇಲೆ ಕಣ್ಣಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಮೇಲೆ, ನಿಮ್ಮ ಮೇಲೆ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಸ್ಪೌಸ್ ಇರ್ಬೋದು, ಸ್ಪೌಸೆ, ಆಯ್ತಾಯ್ತಾ? ನಿಮ್ಮ ಮತ್ತು ಸ್ಪೌಸ್ ಮೇಲೆ ಡೆವಿಲ್ ಎನರ್ಜಿ ಕಣ್ಣು ಬಿದ್ದಿದೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಒಂದು ನಿಮಿಷ ಇರಿ ನೋಡೋಣ. ಈ ಥರ ಮಾಡಿದ್ರು, ಆಯಿತಾ? ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಈ ಥರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಫಸ್ಟ್. ಓಕೆ, ಎಸ್ ಬಾಬಾ. ಇದನ್ನು ನೀವು ಕಟ್ ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಸೊ ಕಿಂಗ್ ಆಫ್ ಸೋರ್ಡ್ಸ್. ಸೊ ಇದೇನಾಗಿದೆ ಅಂತಂದರೆ, ಇದನ್ನು ರಿಮೂವ್ ಮಾಡಿದ್ದೀರಾ. ಈ ಥರ ಏನು ಡೆವಿಲ್ ಎನರ್ಜಿ ಇತ್ತು, ಇದು ನೆಗೆಟಿವಿಟಿ ಮಾಡಿರೋದೇನೆ, ಆಯಿತಾ? ಭಯಂಕರ ನೆಗೆಟಿವಿಟಿ ಮಾಡಿರೋದು. ಸೊ ಇದನ್ನು ಆಗಲೇ ನೀವು ತೆಗೆದು ಹಾಕಿದ್ದೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಅಂದರೆ ಟೈಮ್ ಯಾವ ಥರ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಅದನ್ನು ತೆಗಿಯೋದಕ್ಕೂ
ಬಹಳ ಕಷ್ಟನೂ ಪಟ್ಟಿದ್ದೀರಾ, ಜೊತೆಗೆ ಸಮಯನೂ ತೊಗೊಂತು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸ್ವಲ್ಪ ಸಮಯನೂ ತೊಗೊಂತು ತೆಗಿಯೋದಕ್ಕೆ, ಫುಲ್ ಕಂಪ್ಲೀಟ್ ತೆಗಿಯೋದಕ್ಕೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ನೋಡೋಣ ಇರಿ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ. ಓ 2 ಕಾರ್ಡು ಓಕೆನಾ. ನೋಡಿ ಮೂನ್ ಕಾರ್ಡು, 3 ಆಫ್ ಸ್ವೋರ್ಡ್ಸು ಆಯಿತಾ. ಸೊ ನಾನು ಹೇಳಿದ್ನಲ್ಲ, ನೆಗೆಟಿವಿಟಿ ಯಾವ ಥರ ಮಾಡಿದ್ದಾರೆ, ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ ನಿಮಗೆ ಆಯಿತಾ. ನಿಮಗೆ, ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟು ಆ್ಯಕ್ಚುಲಿ ನೆಗೆಟಿವ್ ಎಂಟಿಟಿ ಕಳಿಸಿ ನೆಗೆಟಿವಿಟಿ ಮಾಡಿದ್ದಾರೆ. ಯಾವ ಥರ ಅಂತಂದರೆ, ನಿಮಗೆ ಮೇಯ್ನ್ ಇದು ನಿಮ್ಮದೇ ಎನರ್ಜಿ ಬರ್ತಾ ಇರೋದು, ಕಿಂಗ್ ಆಫ್ ಸೋರ್ಡ್ಸು ನಿಮ್ಮನ್ನು ಮುಗಿಸ್ಬೇಕು ಅಂತಲೇ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮನ್ನು ಮುಗಿಸ್ಬೇಕು ಅಂತಲೇ ಯಾವ ಥರ ಅಷ್ಟು ಕಣ್ಣಿಟ್ಟರು ನಿಮ್ಮ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಕಣ್ಣಿಟ್ಟು ಈ ಥರ ಎಲ್ಲ ನೆಗೆಟಿವಿಟಿ ಮಾಡಿದ್ರು, ನಿಮ್ಮ ಬೆನ್ನ ಹಿಂದೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಎಸ್ ಬಾಬಾ, ವಾಟ್ ಎಲ್ಸ್. ನೋಡಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ. ಇದು ಕ್ವೀನ್ ಆಫ್ ಪೆಂಟಿಕಲ್ಸ್. ಇದು ಬಂದಿರೋದು, ಇದು ಡೆವಿಲ್ ಕೆಳಗೆ. ಅಂದರೆ ಅವ್ರಿಗೆ ಯಾವ ಥರ ಆಗಿತ್ತು ಅಂತಂದರೆ, ನಿಮ್ಮ ಇಲ್ಲಿ ಇದು ತೋರಿಸ್ತಾ ಇರೋದು ಇವರು, ಲೈಕ್ ನಿಮ್ಮ ಸ್ಪೌಸ್ ಯಾರು, ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್. ಅಂದರೆ ಏಕೆಂದರೆ ಟ್ಯಾರೋಲಿ ಜೆಂಡರ್ ಇರೋದಿಲ್ಲ ಆಯಿತಾ. ನೀವು ಯಾರು ನೋಡ್ತಾ ಇದ್ದೀರಾ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಎನರ್ಜಿ ನಿಮ್ದಾ ಅಂತ ಅಷ್ಟೇ. ಸೊ ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಸ್ಪೌಸು ಅಂದರೆ ಲಕ್ಷ್ಮೀ ಸ್ವರೂಪಳು ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ ಆಯಿತಾ. ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಅದು ಅವ್ರಿಗೆ ಸಂಕಟ ಇತ್ತು ಅಂತ ಹೇಳ್ತಾ ಇದ್ದಾರಪ್ಪ ಓಕೆನಾ. ಎಂಥ ಕೆಟ್ಟ ಜನ ನೋಡಿ. ಎಸ್ ಬಾಬಾ, ವಾಟ್ ಎಲ್ಸ್. ನೋಡಿ ಅವರು ಹೋಗಿ ಮಾಡಿಸಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅದೇ ಹೈ ಪ್ರೀಸ್ಟಸ್ ಬಂದಿದೆ. ಹೈ ಪ್ರೀಸ್ಟಸ್ ಹೋಗಿ ಮಾಡಿಸಿರೋದು, ಒಬ್ಬರು ಲೇಡಿ ಹತ್ರ ಮಾಡಿಸಿದ್ದಾರೆ ಅಥವಾ ಲೇಡಿ ಹತ್ರ ಹೋಗಿ ಮಾಡಿಸಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಜೊತೆಗೆ ಲೇಡಿ ಮೇಯ್ನು ಇದು ಕೆಳಗೆ ಬಂದಿರೋದ್ರಿಂದ, ಸೋರ್ಡ್ಸ್ ಕೆಳಗೆ ನಿಮ್ಮ ಮೇಲೆ ಇವ್ರಿಗೂ ಕಣ್ಣಿತ್ತು ಅಂತಲೂ ಹೇಳ್ತಾ ಇದ್ದಾರೆ. ಯಾರೋ ಒಬ್ಬರು ಹೈ ಪ್ರೀಸ್ಟಸ್ ಥರ ನಿಮ್ಮ ಫ್ಯಾಮಿಲಿಲ ಯಾರಿದ್ರು ಅವರು. ಓಕೆ, ಹೈ ಪ್ರೀಸ್ಟಸ್ ಅಂದರೆ ಏನು ಅಂತ ಹೇಳ್ತೀನಿ. ಏನಂತಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಸುಮ್ಮನೆ ಇದು ಕಾರ್ಡು ಹೆಸರು ಹೇಳಿ ಎಲ್ಲ ಮಾಡೋದಕ್ಕಿಂತ ಜಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ. ಸ್ಟೋರಿ ಥರ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಸೊ ಏನಂತಂದರೆ, ಇಲ್ಲಿ ಬಂದಿರೋ ಕಾರ್ಡ್ ಪ್ರಕಾರ ಅವರು ಮೇಲ್ನೋಟಕ್ಕೆ ಅಂದರೆ ತುಂಬ ಒಂಥರ ದೈವಿಕ ನಂಬೋರು, ಅಂದರೆ ಆ ಥರ ಎಲ್ಲ ಅನ್ಯಾಯ ಮಾಡೋದೇ ಅಲ್ಲ, ಅಂಥ ಒಳ್ಳೆ ಕ್ಯಾರೆಕ್ಟರ್ ಅನ್ನೋ ಥರ ತೋರಿಸ್ಕೊಳ್ಳೋದು ಮೇಲೆ ಆಯಿತಾ, ಮೇಲ್ನೋಟಕ್ಕೆ. ಬಟ್ ತುಂಬ ಹಿಡನ್ ಇತ್ತು, ಅವರು ಹೈಡಿಂಗ್ ಇತ್ತು. ಅಂದರೆ ಮೂನ್ ಇದೆ ನೋಡಿ ಇಲ್ಲಿ, ಗೊತ್ತೇ ಆಗಲ್ಲ. ಇದ್ರ ಜೊತೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಲ್ಲರ್ ಇದೆ ನೋಡಿ ಆಯಿತಾ. ನನ್ನ ಡ್ರೆಸ್ಸು ಇವತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಲ್ಲರು ಆಯಿತಾ. ಸೊ ಇಲ್ಲೇನಂತಂದರೆ, ಅಷ್ಟು ಹೈಡೆನ್ಸಿಕ್ಕಿತ್ತು ಅವ್ರಿಗೆ. ಅಂದರೆ ಒಂದು ಕಣ್ಣಿತ್ತು ನಿಮ್ಮ ಮೇಲೆ, ಕಣ್ಣಿತ್ತು, ಸಿಕ್ಕಾಪಟ್ಟೆ ಕಣ್ಣಿತ್ತು ನಿಮ್ಮ ಮೇಲೆ. ಜೊತೆಗೆ ನಿಮ್ಮ ಸ್ಪೌಸ್ ಏನಿದ್ದಾರೆ ಅಂದರೆ ಲಕ್ಷ್ಮೀ ಸ್ವರೂಪಳು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ನಾರಾಯಣ ಸ್ವರೂಪ, ಲಕ್ಷ್ಮೀ ಸ್ವರೂಪ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿ ಲಕ್ಷ್ಮೀ ಸ್ವರೂಪಳು ಅಂತಂದಾಗ ಆ ಥರ ನಿಮ್ಮ ಏನು ಅದು ಸಂಕಟ ಆಗಿದ್ದವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಪಕ್ಕ ಬಂದಿದೆ ನೋಡಿ, ಇದ್ರ ಪಕ್ಕ ಇದು ಬಂತು ಇವಾಗ ನೆಕ್ಸ್ಟ್ ಕಾರ್ಡೇನೇ. ಅಷ್ಟು ಸಂಕಟ ಪಟ್ಕೊಂಡಿದ್ದಾರೆ ಅವರನ್ನು ನೋಡಿ ಆಯಿತಾ. ಆ್ಯಂಡ್ ಅವರೇನೆ ಹೋಗಿಬಿಟ್ಟು ಈ ಥರ ಅವರೇ ಮಾಡಿರ್ಬೋದು, ಅಥವಾ ಹೋಗಿ ಯಾರ ಹತ್ರನಾದರೂ ಮಾಡಿಸಿರ್ಬೋದು ಆಯಿತಾ. ಈ ಥರ ನೆಗೆಟಿವಿಟಿ ಏನಿದೆ ಆ ಥರ ಮಾಡಿಸಿರ್ಬೋದು. ಬಟ್ ಇವರೇ ಮೇಯ್ನು ಅಂತ ಹೇಳ್ತಾ ಇದ್ದಾರೆ. ಇದು ಬಂದಿರೋದು ಇವ್ರ ಕೆಳಗೆ ಬಂದಿದೆ, ಇದ್ರ ಕೆಳಗೆ ಬಂದಿದೆ. ಸೊ ಹಾಗಾಗಿ ಏನಂತಂದರೆ, ಲೈಕ್ ಸಖತ್ತು ನೆಗೆಟಿವಿಟಿ ಮಾಡಿಸಿದ್ರು. ನಿಮಗೆ ಹಾರ್ಟ್ ಬ್ರೇಕ್ ಆಗಬೇಕು ಅಂದರೆ, ನಿಮ್ಮ
ಉಸಿರು ನಿಂತು ಹೋಗ್ಬಿಡ್ಬೇಕು, ನಿಮ್ಮ ಭಯದ ಆಗಿಬಿಡ್ಬೇಕು. ಯಾವ ಥರ ಅಂತಂದರೆ ಮುಂದೆ ಜೀವನ ಹೇಗಪ್ಪ ಅನ್ನೋ ಥರ ಚಿಂತೆಯಲ್ಲೇ ಹೋಗಬೇಕು ನೀವು. ಚಿಂತೆ ಎಂಬ ಚಿತೆ ಅಂತ ಹೇಳೋರು ಯಾವಾಗಲೂ ನಮ್ಮಪ್ಪ, ನಮ್ಮ ತಂದೆಯವ್ರು ಹಂಗೆ ಹೇಳೋರು. ಚಿಂತೆ ಎಂಬ ಚಿತೆಯಲ್ಲೇ ಮುಳುಗೋಗ್ಬಿಡ್ಬೇಕು, ಆ ಥರ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ ಆಯಿತಾ. ಆ ಥರ ಮಾಡಿದ್ರು ಅಂತ ನಿಮಗೆ. ಎಸ್ ಬಾಬಾ, ವಾಟ್ ಎಲ್ಸ್? ಬಿತ್ತು ನೋಡಿ ಕಾರ್ಡು. ನೋಡಿ. ಸೊ ಇದು ಆ್ಯಕ್ಷನ್ ಒಬ್ಬರು ಮೇಯ್ನು ಇದು ಅದೇ ಬಿತ್ತು ಕಾರ್ಡು. ಸೊ ಇವ್ರ ಜೊತೆಗೆ ಇದ್ರ ಪಕ್ಕಕ್ಕೆ ಬಂತು ಆಯಿತಾ. ಸೊ ಇವ್ರು ಯಾವ ಥರ ಮಾಡಿದ್ರು ಅಂತಂದರೆ ತುಂಬ ಹೈಡ್ ಆ್ಯಂಡ್ ಸಿಕ್ ಥರ ಅನ್ನೋಕ್ಕಿಂತ ಮುಚ್ಚು ಮರೆಯಲ್ಲಿ, ಇದು ಆ್ಯಕ್ಚುಲಿ ಕಾರ್ಡೇ ಮುಚ್ಚು ಮರೆ, ವೆರಿ ಸೀಕ್ರೆಟಿವ್ ಅನ್ನೋ ಥರ. ಸೊ ತುಂಬ ತೆರೆ ಮರೆನ ನಿಮ್ಗೆ ಅರ್ಥನೇ ಆಗಲಿಲ್ಲ ಏನಾಗ್ತಿದೆ ಅಂತ, ಆ ಥರ ಆ್ಯಕ್ಷನ್ ತೊಗೊಂಡ್ಬಿಟ್ರು, ಆ ಥರ ಎಲ್ಲ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಫಾಸ್ಟ್ ಆ್ಯಕ್ಷನ್ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಒಂದಾಗುತ್ತೋ ಒಂದು ಮಾಡಿದ್ರು. ಮೂನ್ ಸೈಕಲ್ ಇದ್ರ ಕೆಳಗೆ ಬಂದುಬಿಟ್ಟಿದೆ ಇದು ಆಯಿತಾ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ, ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ, ಮಾಡಿದ್ರು. ಆ್ಯಕ್ಷನ್ ಅಂತೂ ಭಯಂಕರವಾಗಿ ತೊಗೊಂಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ, ತೊಗೊಂಡಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ಇರಿ ಏನಾಗುತ್ತೆ ಅಂತ ನೋಡೋಣ. ಎಸ್ ಬಾಬಾ, ವಾಟ್ ಎಲ್ಸ್? ನೋಡಿ, ಈಗ ಕರ್ಮದ ಕಾರ್ಡು ತಿರುಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಾವು ಅಂದರೆ ನೀವು ಸಾಯ್ಬೇಕನ್ನೋ ಥರನೇ ಮಾಡಿದ್ರು, ಬಟ್ ಅದು ಅವರಿಗೆ ಎಫೆಕ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕರ್ಮದ ಕಾರ್ಡ್ ಇದು, ವೀಲ್ ಆಫ್ ಇದು ಬಂದಿದೆ. ಸೊ ನಾನು ಕಾರ್ಡ್ ಹೆಸರುಗಳು ಹೇಳೋಕೆ ಹೋಗೋದಿಲ್ಲ, ಜಸ್ಟ್ ಏನು ಸ್ಟೋರಿ ಬರ್ತಾ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಆಯಿತಾ. ಕಾರ್ಡ್ ತೋರಿಸ್ತೀನಿ, ಸೊ ಹೇಳ್ತಾ ಹೋಗ್ತೀನಿ, ಸೊ ದಟ್ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವಾಗ. ಸೊ ಅದೇನಾಗಿದೆ ಅಂತಂದರೆ, ಸೊ ನಿಮಗೆ ನಿಮ್ಮ ಅಂತ್ಯ ನೋಡಬೇಕು ಅಂತೆಲ್ಲ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಬಟ್ ಅದು ಫಲಿಸಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಇಷ್ಟು ಅನ್ಯಾಯ ತೊಂದರೆ ಆಗಿದೆ, ಅದೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಒಂದು ಸಲ ಅದು ಮಾಡಿದ್ಮೇಲೆ ನೆಗೆಟಿವಿಟಿ ಅದು ಎಫೆಕ್ಟ್ ಆಗಿರುತ್ತೆ ಒಂದು ಸ್ವಲ್ಪನಾದ್ರೂ. ಸೊ ಬಟ್ ಅವ್ರು ಅಂದ್ಕೊಂಡಷ್ಟು ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಮಾಡಿದ್ದು ಬಯಸಿದ್ದು ಆಯಿತಾ, ನಿಮ್ಮ ಅಂತ್ಯ ಆಗಬೇಕು, ಕ್ಲೋಸ್ ಆಗಬೇಕಂತ, ಬಟ್ ಅದೇನಿತ್ತು ವೀಲ್ ಚಕ್ರ ತಿರುಗ್ತು, ಅವರ ಅಂತ್ಯ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ, ಅವರ ಅಂತ್ಯನೇ ಆಗೋಯ್ತು ಅಂತಿದ್ದಾರೆ. ಸೊ ಇವಾಗ ನೋಡೋಣ ಫರ್ದರ್. ಇವಾಗ ಆ್ಯಕ್ಷನ್ ತೊಗೊಂಡ್ರು ಅಂತಂದರು. ಸೊ ಇನ್ನೇನಾದರೂ ಹೇಳ್ತಾರಾ ಈ ಕಾರ್ಡ್ಸ್ ಬಗ್ಗೆ, ಒಂದು ಈ ಎನರ್ಜಿ ಬಗ್ಗೆ ಬರ್ತಾ ಇರೋದು ನೋಡೋಣ. ಬಾಬಾ ಇನ್ನೇನಾದರೂ ಇದೆಯಾ ಬಾಬಾ? ಆ್ಯಕ್ಷನ್ ತೊಗೋತಿದ್ದಾರೆ ಇನ್ನೂ ಅಂತಿದ್ದಾರೆ, ಇನ್ನೂ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಷನ್. ಏಸ್ ಆಫ್ ವಾಂಡ್ಸ್ ಬಂದಿದೆ ಆಯಿತಾ. ಸೊ ಇನ್ನೂ ಕಣ್ಣಿದೆ ಅಂತ ತೋರಿಸ್ತಾ ಇದ್ದಾರೆ. ಒಂದು ಕಾರ್ಡ್ ತೆಗೆದುಬಿಟ್ಟು ಅವು ಇನ್ನು ಆ್ಯಕ್ಷನ್ ತೊಗೋತಾ ಇದ್ದಾರೆ ಇನ್ನೂ ಅಂತಂದರೆ, ಇನ್ನೂ ಯಾರೋ ಇದ್ದಾರೆ ಅಂತ ಆಯ್ತಲ್ಲಿಗೆ ಆಯಿತಾ. ಸೊ ಎಸ್ ಬಾಬಾ, ವಾಟ್ ಎಲ್ಸ್? ನೋಡಿ, 5 ಜನ ಇದ್ದರು ಅಂತ ತೋರಿಸ್ತಾ ಇದ್ದಾರೆ. 5 ಓಕೆನಾ, 5 ಆಫ್ ಸೋರ್ಡ್ಸ್ ಬಂದಿದೆ. ಅಂತೂ ನಿಮ್ಮ ಮೇಲೆ ವಿಜಯ ಸಾಧಿಸಬೇಕು, ಹೇಗಾದರೂ ಸರಿ ನಿಮ್ಮನ್ನು ಖಲಾಸ್ ಮಾಡಿದ್ರು ಭಯಂಕರವಾಗಿ ಮಾಡಿದ್ರು. ಬಟ್ ಇದರಲ್ಲಿ ತೋರಿಸ್ತಾ ಇರೋದು ಒಬ್ರದ್ದು ಇದು ಕಾರ್ಡ್ ಬಂದಿರೋದ್ರಿಂದ ಇದ್ರ ಕೆಳಗೆ. ಸೊ ಏನಂದರೆ ಒಬ್ರದಂತೂ ಅಂತ್ಯ ಆಯಿತು ಅಂತಲೂ ತೋರಿಸ್ತಾ ಇದ್ದಾರೆ, ಜೊತೆಗೆ ಇನ್ನೂ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನೂ ಆ್ಯಕ್ಷನ್ ತೊಗೋತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಏಕೆಂದರೆ 5 ಜನ ಇದ್ದರು, 5 ಜನದಲ್ಲಿ ಒಬ್ರದ್ದು ಕ್ಲೋಸ್ ಆಯಿತು. ಬಟ್ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಕೂಡ ಬಂದಿದೆ. ಹೇಳಲ್ಲ ಅಂದೆ ಮತ್ತೆ ಬಂದ್ಬಿಡುತ್ತದು ಬಾಯಿಗೆ, ನಾನೇನು ಮಾಡೋದು. ಸೊ ಅದರಿಂದ ಒಂದು ಇಬ್ಬರು ಕಾರ್ಡ್ಸ್ ಕ್ಲಿಯರಾಗಿ ಬಂತು. ಇಲ್ಲಿ ನೋಡಿದ್ರೆ 5 ಜನ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಮೇಲೆ ವಿಜಯ ಸಾಧಿಸೋಕ್ಕೋಸ್ಕರ 5 ಜನ ಸಖತ್ ಪ್ರಯತ್ನ ಮಾಡಿದ್ರು ಅಂತ, ಈಗಲೂ ಆ್ಯಕ್ಷನ್ ತೊಗೋತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ನೋಡೋಣ ಇವಾಗ ಅವ್ರದ್ದು ಏನು ನೆಕ್ಸ್ಟು ಅಂತ ನೋಡೋಣ ಇಲ್ಲಿ ಆಯಿತಾ. ಬಾಬಾ ಇವಾಗ ಈ 5 ಜನದಲ್ಲಿ ಒಬ್ಬರು ಇಲ್ಲ ಅಂತಿದ್ದಾರೆ ಆಯಿತಾ. ನೀವೇ ಇವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಈ ಥರ ಆಯಿತು, ಡಿಪಾರ್ಟ್ ಆಗಿದ್ದಾರೆ, ಡೆತ್ ಯಾರದ್ದಾಯಿತು, ಡೆತ್ ಅಂತಲೇ ತೋರಿಸ್ತಾ ಇರೋದು. ಏಕೆಂದರೆ ಇದ್ರ ಕೆಳಗೆ ಬಂದಿರೋದ್ರಿಂದ ನಿಮ್ಮನ್ನು ಮುಗ್ಸಕ್ಕೆ ಹೋಗಿ ಅವ್ರ ಟೈಮೇ ಉಲ್ಟಾ ಪುಲ್ಟಾ ಆಗೋಯ್ತು ಅಂತ ತೋರಿಸಿದ್ರು ಇಲ್ಲಿ.
ಈಗ ಬೇರೆಯವ್ರದ್ದು ಇನ್ನೂ 4 ಜನ ಉಳಿದಿದ್ದಾರೆ, ಮೇಜರ್ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಕಣ್ಣು ಇದ್ದೇ ಇದೆ, ಮಾಡ್ತಾನೆ ಇದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನೂ 4 ಜನದ್ದು ಏನು ಅವ್ರದ್ದು ಹೇಟರ್ಸ್ಗೆ ಏನು ಶಿಕ್ಷೆ ಬಾಬಾ, ಪ್ಲೀಸ್ ಗೈಡ್. ಟೆಂಪ್ರೆನ್ಸ್, ಸಮಾಧಾನವಾಗಿರು ಅಂತಿದ್ದಾರೆ ಅಷ್ಟೇ ನಿಮಗೆ ಆಯಿತಾ. ನೀನು ತಲೆ ಕೆಡಿಸ್ಕೊಬೇಡ, ಸಮಾಧಾನವಾಗಿರು, ನೀನನ್ನು ಕಾಪಾಡೋ ಜವಾಬ್ದಾರಿ ನಂದು, ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ ಅಂತಿದ್ದಾರೆ ಆಯಿತಾ. ಅವ್ರು ಮಾಡ್ತಿದ್ದಾರಂತೆ, ಆ್ಯಕ್ಷನ್ ಅಂತೂ ತೊಗೋತಾ ಇದ್ದಾರೆ ಇನ್ನೂವೇ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ ತೊಗೋತಾ ಇದ್ದಾರೆ. ಇಬ್ಬರು ಅಂತಲೇ ಹೇಳ್ತಾ ಇದ್ದಾರೆ, ಇಬ್ಬರು ಇನ್ನೂ ಮೇಜರ್ ಆ್ಯಕ್ಷನ್ ತೊಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಓಕೆ, ಇನ್ನೇನಾದ್ರು ಹೇಳ್ತಾರ ನೋಡೋಣ. ಟೆಂಪ್ರೆನ್ಸ್, ತಾಳ್ಮೆ ಇಟ್ಕೊ ಅಂತ ಹೇಳ್ತಾ ಇದ್ದಾರೆ. ಸೊ ಶಿಕ್ಷೆ ಏನು ಅಂತ ಹೇಳ್ತಾ ಇಲ್ಲ. ಒಂದು ನಿಮಿಷ, ಇನ್ನೊಂದು ಕಾರ್ಡ್ ತೆಗಿಯೋಣ, ಗೊತ್ತಾಗುತ್ತೆ. ಬಾಬಾ ಪ್ಲೀಸ್ ಹೇಳಿ, ಏನು ಅವ್ರಿಗೆ ಶಿಕ್ಷೆ ಏನು? ಇವರು ಸಮಾಧಾನವಾಗಿರ್ತಾರೆ, ಬಟ್ ಅವ್ರು ಮಾಡಿದವ್ರಿಗೆ ಏನು ಶಿಕ್ಷೆ? ಒಬ್ಬರು ಅಂತ್ಯ ಆಗಿದೆ ಅಂತಿದ್ದೀರಾ, ಸೊ ಇನ್ನೂ 4 ಜನದ್ದು ಏನು ಕತೆ? ಹರ್ಮಿಟ್, ನೀನೇನು ದೇವ್ರನ್ನ ನಂಬ್ಕೊಂಡಿದ್ಯಾ, ನಿನ್ನ ಸಾಧನೆ ಏನಿದೆ ಅದನ್ನು ಮುಂದುವರಿಸು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ. ಹರ್ಮಿಟ್ ಕಾರ್ಡ್ ಬಂದಿದೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಸಾಧನೆ ಏನಿದೆ ಆಯಿತಾ, ದೇವ್ರಿಗೆ ತಲುಪಿದೆ, ದೇವರು ನೋಡ್ತಾ ಇದ್ದಾರೆ, ಅವ್ರ ಪಾದಕ್ಕೆ ಹಾಕ್ಬಿಟ್ಟು ಸುಮ್ಮನಾಗು ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಇದು ತುಂಬ ಕೆಟ್ಟ ರೀತಿಲಿ ಮಾಡಿರೋದು ಇದು ಆಯಿತಾ. ಆ ಥರ ನೆಗೆಟಿವಿಟಿ ಬರ್ತಾ ಇದೆ. ಏಕೆಂದರೆ ಫಸ್ಟ್ ಕಾರ್ಡೇ ನೋಡಿದ್ರಲ್ಲ, ಈ ಥರ ಕಾರ್ಡ್ ಬಂದಿದ್ದು ಡೆವಿಲ್ ಕಾರ್ಡು, ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ. ಸೊ ಅದಕ್ಕೇನಂತಂದರೆ ನೀನು ಕೂಲಾಗಿರು ಅಂತ ಹೇಳ್ತಾ ಇದ್ದಾರೆಪ್ಪ. ಏನೂ ಹೇಳ್ತಾ ಇಲ್ಲ, ಏನು ಇದು ಅಂತ. ಬೇರೆ ಒಂದು ಕಾರ್ಡ್, ಬೇರೆ ಡೆಕ್ಕಿನ ತೆಗಿಯೋಣ ಇರಿ, ನೋಡೋಣ ಏನು ಶಿಕ್ಷೆ ಏನು ಅಂತ. ಆಗಲೇ ಓಕೆ ಹೇಳಿದ್ನಲ್ಲ ಅಂತಿದ್ದಾರೆ ನೋಡಿ, ಬಂದಿದೆ, ಇದಾಗಲೇ ಟರ್ನ್ ಆಗಿದೆ. ಅವ್ರಿಗಿನ್ನೂ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಸ್ವಲ್ಪ ಪಾಪದ ಕೂಡ ತುಂಬಬೇಕು ಅಂತಿರುತ್ತೆ ನೋಡಿ. ಸೊ ಅದು ತುಂಬಬೇಕು ಅವ್ರು ಇನ್ನೂ 4 ಜನಕ್ಕೆ. ಸ್ವಲ್ಪ ಟೈಮ್ ಸುಮ್ಮನಿರು, ನೀನು ನೋಡುವಂತೆ, ನೀನೇ ನೋಡ್ತೀಯಾ ಯಾವ ಥರ ಚೇಂಜಸ್ ಏನು ಬರುತ್ತೆ ಅನ್ನೋದನ್ನು ನಿನ್ಗೆ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೀನು ಧ್ಯಾನ ಮಗ್ನನಾಗಿ ಕೂತ್ಕೋ, ನಿನ್ನ ಪಾಡಿಗೆ ನೀನು ಸುಮ್ಮನೆ ತಾಳ್ಮೆಯಿಂದ ನಿನ್ನ ಪಾಡಿಗೆ ನೀನಿರು. ಅದನ್ನು ಏನು ಮಾಡಬೇಕು ನಿನಗೆ ತೋರಿಸ್ತೀನಿ, ಟೈಮ್ ತೋರಿಸುತ್ತೆ ನಿನಗೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇನ್ನೊಂದು ಕಾರ್ಡ್ ತೆಗಿತೀನಿ, ನೋಡೋಣ ಇಲ್ಲಿ ಬಾಬಾ ಹೇಳ್ತಾರಾ ಏನಾದರೂ ಅಂತ. ಇಷ್ಟಕ್ಕೆ ನೋಡಿ, 3 ಡೆಕ್, ಬೇರೆ ಬೇರೆ ಡೆಕ್ ತೆಗೆದೆ, ಏನೂ ಹೇಳ್ತಾ ಇಲ್ಲ ಏನು ಅಂತ. ಟೈಮ್ ಬರುತ್ತೆ, ನಿಂಗೆ ಗೊತ್ತಾಗತ್ತೆ ಅಂತಿದ್ದಾರೆ ಆಯಿತಾ. ಹೇಳ್ತಾ ಇಲ್ಲ, ನಾನೇನು ಮಾಡಲಿ, ಇದು ಬೇರೆ, ಅದಕ್ಕೆ ಬೇರೆ ಡೆಕ್ಕಿನ ತೆಗಿತಾ ಇದ್ದೀನಿ, ನೋಡೇ ಬಿಡೋಣ ಅಂತ. ಬಾಬಾ ಪ್ಲೀಸ್ ಗೈಡ್ ಬಾಬಾ. ನೋಡಿ ಕಾಣತ್ತಾ, ನಾನು ಫಸ್ಟ್ ಏನು ಬಂತು ಇಲ್ಲಿ, ನೋಡಿ ಸೇಮ್ ಕಾರ್ಡ್, ಅರ್ಥ ಆಯ್ತಾ. ಬೇರೆ ಡೆಕ್ಕಿಂದ ತೆಗ್ದಿದ್ದೀನಿ, ಸೇಮ್ ಡೆವಿಲ್ ಕಾರ್ಡು ಇಲ್ಲಿದೆ ನೋಡಿ, ದ ಡೆವಿಲ್. ಓಕೆನಾ, ನೋಡಿ ಸೇಮ್ ಅದೇ ಕಾರ್ಡು ಫಸ್ಟು ಬಂತು ಡೆವಿಲ್, ಅದೇ ಕಾರ್ಡ್ ಮತ್ತೆ ಬಂತು ಡೆವಿಲ್. ಮಾಡ್ತಾ ಇದ್ದಾರೆ ಇನ್ನೂ, ಖಂಡಿತ ಇನ್ನೂ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ. ನಿಮಗೆ ನೋಡಿ ಗೊತ್ತಾಗುತ್ತೆ ಯಾವ ಥರ ಇದೆ ಇದು ಅಂತ ಕಾರ್ಡು. ಸೊ ಇನ್ನೊಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ.
ಓಕೆ. ನೀವೇನು ಹೇಳ್ತಾರೆ ಗೊತ್ತಾ? ಇದು ಫಸ್ಟು ನಿಮ್ಮಿಬ್ಬರ ಕಡೆಗೆ ಕಳಿಸಿದ್ರಂತೆ ಡೆವಿಲ್ ಎನರ್ಜಿನ, ಆಯಿತಾ? ಇವಾಗ ಅದೇ ಡೆವಿಲ್ ಎನರ್ಜಿ ಟೈಮ್ ತಿರುಗ್ತು ಅವ್ರ ಕಡೆಗೆ ಆಗ್ತಾ ಇದೆ, ಅವ್ರಿಗೇ ಹಿಟ್ಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಅವ್ರಿಗೆ ಹಿಟ್ಟಾಗ್ತಾ ಇದೆ. ಸೊ ಸದ್ಯದಲ್ಲೇ ನೀವು 3 ಜನ ಒಬ್ರದ್ದು ಕ್ಲೋಸ್ ಆಗಿದೆ. ಸೊ ಇನ್ನಿಬ್ರದ್ದು ಡೌಟ್ಫುಲ್ ಅನ್ನೋ ಥರ ಹೇಳ್ತಾ ಇದ್ದಾರೆ, ಆಯಿತಾ? ಇನ್ನೊಂದು ಕಾರ್ಡ್ ತೆಗಿಬೇಕಂತಿದ್ದಾರೆ. ನಿಮಿಷ. ಎಸ್ ಬಾಬಾ. ಫೋರ್ ಆಫ್ ಪೆಂಟಿಕಲ್ಸ್ ಅಂದರೆ ನಿಮ್ಮ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಏನಿತ್ತು ಕಂಟ್ರೋಲ್ ಇತ್ತು, ದುಡ್ಡು ಕಾಸಿನ ಬಗ್ಗೆ ನಿಮಗೊಂದು ಕನ್ಸಿಸ್ಟೆನ್ಸಿ ಇತ್ತು ಅಂದರೆ, ಒಂದು ನೆಮ್ಮದಿ ಜೀವನ ಏನಿತ್ತು ಅದನ್ನು ನೋಡು ಸಂಕಟ. ನಿಮ್ಮಿಬ್ಬರ ನೀವು ಯಾರು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಸ್ಪೌಸ್. ಹೇಳಿದ್ನಲ್ಲ, ಒಂಥರ ಲಕ್ಷ್ಮೀ ಸ್ವರೂಪ ಅನ್ನೋ ಥರ ಮುಖ ತೋರಿಸ್ತಾ ಇದ್ದಾರೆ ಅಂತ. ಸೊ ಆ ಒಂದು ವರ್ಚಸ್ ಆ ಥರ ಇದ್ದಿದ್ದರಿಂದ ನೀವು ಯಾವ ರೀತಿ ಇದ್ರಿ ನೀವಿಬ್ಬರು, ಸೊ ಅದನ್ನು ಬ್ರೇಕ್ ಮಾಡಬೇಕು ಅಂತನೂ ಮಾಡಿದ್ರು. ಸೊ ಅದನ್ನು ಕ್ಲೋಸ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ 3 ಜನ ಅಂತೂ ಭಯಂಕರ ಮಾಡಿದ್ದಾರೆ ಎಲ್ಲ. ಸೊ ಅದರಲ್ಲಿ ಒಬ್ಬರು ಕ್ಲೋಸ್ ಆಗಿದ್ದಾರೆ. ಜೊತೆಗೆ ಇವಾಗ ಏನಂದರೆ ಅವ್ರು ಕಳಿಸಿದ್ದ ಆ್ಯಕ್ಚುಯಲ್ ಡೆವಿಲ್ ಕಳಿಸಿರೋದು ವಾಪಸ್ ರಿಟರ್ನ್ ಆಗ್ತಿದೆ, ರಿಟರ್ನ್ ಆಗೋಗಿದೆ, ಶುರು ಆಗೋಗಿದೆ. ಅವ್ರಿಗೆ ಇವಾಗ ದುಡ್ಡು ಕಾಸು ವಿಚಾರದಲ್ಲಿ ಯಾವ ಥರ ನರಳುತ್ತಾರೆ ನೀವೇ ನೋಡೋರಂತೆ, ಆಯಿತಾ? ನಿಮ್ಮ ನೋಡಿ, ಇದು ಹರ್ಮಿಟ್ ಕಾರ್ಡ್ ಬಂದಿರೋದು, ಇದು ಫಸ್ಟ್. ಇದು ಬೇರೆ ಡೆಕ್ಕಿಂದ ತೆಗೆದಾಗ್ಲೂ ಇದು ಬಂತು. ಏನಂದರೆ ನೀವು ತುಂಬ ದೇವರಿಗೆ ಹತ್ತಿರವಾಗಿದ್ದೀರಾ, ಆಯಿತಾ? ತೋರಿಸ್ತಾ ಇದ್ದಾರೆ. ಇದು ಒಂಥರ ಪೂಜೆ ಇದು ಮಾಡೋದಾಗಲಿ ಅಥವಾ ದೇವ್ರನ್ನ ನಂಬೋದಾಗಲಿ, ಆಯಿತಾ? ಅಷ್ಟೇ ಇಂದನೂ ಇಟ್ಟಿದ್ದಾರೆ ನಿಮ್ಮನ್ನು. ಲೈಕ್ ಅಂದರೆ ನೀವಿದ್ದೀರಾ ಅಂದರೆ ಆ ಥರ ತೊಂದರೆ ಮಾಡಿದಾಗ್ಲೂ ನೀವು ಏನೂ ತೋರಿಸ್ಕೊಳ್ಳೋದಾಗಲಿ ಏನೂ ಮಾಡಿಲ್ಲ, ಅಥವಾ ಈಗಲೂ ಕೂಡ ಅಷ್ಟೇ ಕಾಮ್ ಆಗಿದ್ದೀರಾ ನೀವು, ಆಯಿತಾ? ಬಟ್ ಇವಾಗ ಇವ್ರಿಗೆ ಯಾವ ಥರ ಆಗುತ್ತೆ ಅಂತಂದರೆ ಥರ ಒದ್ದಾಡ್ತಾರೆ ನೋಡೋರಂತೆ. ಯಾವ ಥರ ಒಬ್ಬೊಬ್ಬರೇ ಉರುಳ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಕೇಳಿಸ್ತಾ ಇರೋದು ಉರುಳುತ್ತಾರೆ ಅಂತಿದ್ದಾರೆ. ಒಬ್ಬೊಬ್ಬರೇ ಉರುಳ್ತಾರೆ ಅಂತ ದುಡ್ಡು ಕಾಸು ಅಷ್ಟಿಷ್ಟು ಹಾಳಾಗೋದಿಲ್ಲ, ಆ ಥರ ವ್ಯಯ ಆಗಿಬಿಡುತ್ತೆ, ಅಷ್ಟು ಖರ್ಚಾಗುತ್ತೆ, ಆದರೂ ಉಳ್ಸೋಕ್ಕಾಗಲ್ಲ ಅಂತಿದ್ದಾರೆ. ಸೊ ಇದು ಹೆಲ್ತ್ ಇಶ್ಯೂಸು ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ. ಸೊ ನಿಮಗೆ ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು ನಿಮ್ಮ ಗುರುಗಳಾಗಿರ್ಬೋದು, ಗಾಡೆಸ್, ಏಂಜಲ್ಸ್, ಡಿವೈನ್, ಯೂನಿವರ್ಸ್. ಸೊ ಈ ಥರ ಒಂದು ಎನರ್ಜಿ ಇದೆ ನಿಮ್ಮಲ್ಲಿ ಅಂತಂದರೆ ಖಂಡಿತ ಧೈರ್ಯವಾಗಿರಿ. ಆಲ್ರೆಡಿ ಅದು ಟರ್ನ್ ಆಗಿದೆ, ಅವ್ರು ಅನುಭವಿಸ್ತಾ ಇದ್ದಾರೆ ಆಗ್ಲೇನೆ ಅಂತ ಹೇಳ್ತಾ ಇದ್ದಾರೆ. ಒಬ್ರದ್ದು ಡೌನ್ ಆಗಿದೆ, ಇನ್ನೂ ಇಬ್ಬರು ಡೆಫಿನೆಟ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಇಲ್ಲ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ, ಇಲ್ಲ ದುಡ್ಡು ತುಂಬ ವ್ಯಯ ಆಗುತ್ತೆ ಅಂತಲೇ ತೋರಿಸ್ತಾ ಇದ್ದಾರೆ. ವಿಪರೀತ ದುಡ್ಡು ವ್ಯಯ ಮಾಡೋ ಥರ ಆಗುತ್ತೆ ಅವ್ರಿಗೆ, ನಿಲ್ಲಲ್ಲ. ನಿಮ್ಮ ಮೇಲೆ ಏನು ದುಡ್ಡಿಗೆ ಕಣ್ಣಿಟ್ರು ಅದೇ ಅವ್ರ ಕ್ಲೋಸ್ ಆಗುತ್ತೆ ಇನ್ನು ಅವ್ರ ಲೈಫಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಆ್ಯಂಡ್ ನೋಡೋಣ ಇನ್ನು ದೇವರ ಆಶೀರ್ವಾದ ಏನು ಅಂತ ನೋಡೋಣ. ಎಸ್ ಬಾಬಾ, ನಿಮಗೆ ಇದು, ಆಯಿತಾ? ಈಗಾಗಲೇ ನೀವು ತಾಳ್ಮೆಯಿಂದ ಸುಮ್ಮನೆ ಇದ್ದೀರಾ, ನೋಡಿದ್ದೀರಾ. ಸೊ ಇದು ಯಾರು ಅಂತ ಬಂದಿಲ್ಲ, ಅಂದರೆ ಫ್ಯಾಮಿಲಿಯವರ ಏನು ಅಂತೆಲ್ಲ ಬಂದಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ಇದು ಯಾರು ಎನರ್ಜಿ ಅಂತ. ನೋಡೋಣ ಈಗೇನು ಹೇಳ್ತಾರೆ, ಇದೇನು ಬ್ಲೆಸ್ಸಿಂಗ್ ಏನು ಕೊಡ್ತಾರೆ ನಿಮಗೆ, ಓಕೆನಾ ಬಾಬಾ? ವ್ಯೂವರ್ಸ್ಗೆ ಈ ಥರ ನೊಂದಿದ್ದಾರೆ ಪಾಪ, ಇಷ್ಟು ಪ್ರಾಬ್ಲಮ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನು ಬಾಬಾ ಸಮಾಧಿ ನೋಡಿ ನೋಡಿ ಯಾವ ಥರ ಬೇರೆ ಡೆಕ್ಕಿನ ತೆಗೆದ್ರೂ ಅದದೇ ಅರ್ಥ ಬರೋ ಥರ ಒಂದೇ ಥರ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ ಅಂತಿದ್ದಾರೆ, ಆಯಿತಾ? ನೀನು ಇಷ್ಟು ದಿವಸ ಎಷ್ಟು ತಾಳ್ಮೆ ತೋರಿಸಿದ್ಯಾ,
ಆರಾಮಾಗಿ ಸುಮ್ಮನೆ ಇರು ಸೈಲೆಂಟಾಗಿ, ನನಗೆ ಗೊತ್ತು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಬ್ಸಲ್ಯೂಟ್ ಸ್ಟಿಲ್ನೆಸ್, ವಾಯ್ಡ್ ಕಾನ್ಷಿಯಸ್ನೆಸ್ ಅಂದರೆ ತುಂಬ ನಾನು ಹೇಳಿದ್ನಲ್ಲ, ಕಾನ್ಷಿಯಸ್ಸಾಗಿ ನೀವು ಮೂವ್ ಮಾಡಿದ್ದೀರಾ ಅಂದರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಮಾಧಿ ಅಂದರೆ ಇದು ಯಾರಾದರೂ ಇರ್ಬೋದು, ನಿಮ್ಗೆ ಯಾರು ಈ ಥರ ಅನ್ಯಾಯ ಮಾಡಿದ್ರು ಮಾಡಬಾರ್ದಾಗಿತ್ತು. ಫಸ್ಟ್ ಆಫ್ ಆಲು ಈ ಥರ ಒಂದು ಮಾಡಿದ್ದಾರೆ ಅಂತಂದರೆ ಆಗಲೇ ಟರ್ನ್ ಆಗಿದೆ, ಅದೇ ಡೆವಿಲ್ ಕಾರ್ಡ್ ವಾಪಸ್ ಹೋಗಿದೆ ಅವ್ರಿಗೆ ಅಂತಲೇ ಹೇಳ್ತಿದ್ದಾರೆ. ಅವ್ರಿಗೇನಂತಂದರೆ ಇವಾಗ ಅವ್ರಿಗೆ ಯಾವ ಥರ ಆಗಿಬಿಡುತ್ತೆ ಗೊತ್ತಾ, ಅವ್ರ ಫ್ಯಾಮಿಲಿನಲ್ಲಿ ಇರೋಕ್ಕಾಗೋದಿಲ್ಲ. ನೀವೇ ನೋಡೋರಂತೆ, ಅವ್ರ ಹೆಲ್ತ್ ಇಶ್ಯೂಸ್ ಶುರು ಆಗುತ್ತೆ, ದುಡ್ಡು 5 ಪೈಸಾ ದುಡ್ಡು ನಿಲ್ಲೋದಿಲ್ಲ, ಜೊತೆಗೆ ಥರ ಒದ್ದಾಡಿ ನರಳ್ತಾರೆ ಆಯಿತಾ. ನೀವು ಎಷ್ಟು ಕಾಮಾಗಿದ್ದೀರಾ ಇಲ್ಲಿ ನೋಡಿ, ಯಾವ ಥರ ಕೂತಿದ್ದೀರಾ ನೀವು, ಅದರ ಆಪೋಸಿಟ್ ಅವರಾಗಿರ್ತಾರೆ. ನೀವೇ ನೋಡೋರಂತೆ ಆಯಿತಾ. ಇನ್ನು ಇದಕ್ಕಿಂತ ಇನ್ನೇನು ಹೇಳ್ತಾ ಇಲ್ಲ. ಯಾವ್ಯಾವ ಕಾರ್ಡ್ ತೆಗೆದ್ರೂ ನೋಡಿ ನೀವು ಈ ಥರ ಹೇಳ್ತಾ ಇದ್ದಾರೆ, ನಾನೇನು ಮಾಡೋದು. ಸೊ ಅವ್ರಿಗಿದೆ ನೆಕ್ಸ್ಟು ಶುರು ಆಗಿದೆ ಆಗ್ಲೇನೆ, ಆ್ಯಂಡ್ ಅವ್ರಿಗೆ ಆಗಲೇ ಟೈಮು ಬ್ಯಾಡ್ ಟೈಮ್ ಬ್ಯಾಡ್ ಲಕ್ ಅಂತಾರೆ ನೋಡಿ. ಓಕೆ, ಇವಾಗ ಹೇಳ್ತಾ ಸೊ 13 ಆಯಿತು ಆಯಿತಾ, ಈಗ 14ಗೆ ಬಿತ್ತು ಇದು ಅದು ಟೈಮ್, ಬ್ಯಾಡ್ ಟೈಮ್ ಚೇಂಜ್ ಆಗ್ತಾ ಇದೆ ಇವಾಗ. ನಿಮ್ಮ ಬ್ಯಾಡ್ ಟೈಮ್ ಗುಡ್ ಟೈಮ್ ಆಗ್ತಾ ಇದೆ. ಅವ್ರದ್ದು ಗುಡ್ ಟೈಮ್ ಏನಿತ್ತು, ಏನು ಮಾಡಿದ್ರು ಎಲ್ಲ ಭಾಳ ಇದರಿಂದ, ಈಗ ಅವ್ರಿಗೆ ಟೈಮ್ ಟರ್ನ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಅದು ನೀವೇ ನೋಡ್ತೀರಾ ನೆಕ್ಸ್ಟ್ ಏನು ಹೆಂಗೆ ಒದ್ದಾಡ್ತಾರೆ ಅವರು ಅನ್ನೋದನ್ನು ಅದೇ ಹೇಳಿದ್ನಲ್ಲ, ಫಸ್ಟು ದುಡ್ಡು ಕಾಸೆಲ್ಲ ವ್ಯಯ ಆಗಿಬಿಡುತ್ತಾ, ಹೆಲ್ತ್ ಇಶ್ಯೂಸು ಕಾಣಿಸ್ತಾ ಇದೆ, ಏಕೆಂದರೆ ಹಾರ್ಟ್ ಇದ್ರ ಕೆಳಗೆ ಬಂದಿರೋದ್ರಿಂದ ಆಯಿತಾ. ಸೊ ಹೆಲ್ತ್ ಇಶ್ಯೂಸ್ ತುಂಬಾ ಆಗುತ್ತೆ ಅಂತಲೇ ತೋರಿಸ್ತಾ ಇದ್ದಾರೆ. ಸತ್ತು ಬದುಕ್ದಂಗೆ ಅಂತಲೂ ತೋರಿಸ್ತಾ ಇದ್ದಾರೆ ಅಂದರೆ ನನಗೆ. ಓಕೆನಾ, ಸತ್ತು ಬದುಕ್ದಂಗೆ ಅಂದರೆ ಬದುಕಲ್ಲ ಅನ್ನೋ ಥರ ಹೋಗ್ತಾರೆ ಅಂದರೆ ಏನು, ಒಂದೇ ಸಲ ಶಾರ್ಟ್ಗೆ ಹೋದರು ಅಂತಲ್ಲ, ನರಳಿ ಆ ಥರ ನಾನು ಹೇಳ್ತಾ ಇರೋದು. ಅಂತೂ ಮತ್ತೆ ಬದುಕ್ತಾರೆ, ನರಳ್ತಾರೆ ಆಯಿತಾ, ಮತ್ತು ದುಡ್ಡು ವ್ಯಯ ಆಗುತ್ತೆ. ಜೊತೆಗೆ ಅವ್ರು ಏನು ನೆಗೆಟಿವ್ ಎನರ್ಜಿ ಏನು ಕಳಿಸಿದ್ರು ಅದು ವಾಪಸ್ ಅವ್ರಿಗೆ ಹಿಟ್ಟಾಗಿ 5 ಪೈಸಾ ದುಡ್ಡು ನಿಲ್ಲೋದಿಲ್ಲ ಅಂತಿದ್ದಾರೆ. ಅಂಥ ಒಂದು ತೊಂದರೆಗೆ ಅಂದರೆ ನೆಮ್ಮದಿ ಶಾಂತಿ ಏನೂ ಇಲ್ಲ ಲೈಫಲ್ಲಿ, ಆ ಥರ ಆಗಿಬಿಡುತ್ತೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ನಿಮ್ಮನ್ನು ಯಾವ ಥರ ನಿಮ್ಮ ಲೈಫ್ನ ಇಂಬ್ಯಾಲೆನ್ಸ್ ಮಾಡಿದ್ರು ಅಂದರೆ ನೋಡಿ ಶುರುವಿನಲ್ಲಿ ಬ್ಯಾಲೆನ್ಸೇ ಇರಬಾರ್ದು ನಿನ್ನ ಜೀವನದಲ್ಲಿ ಅಂತ ಯಾವ ಥರ ಆಟ ಆಡಿದ್ರು ನೋಡಿ. ಇದು ಅರ್ಧನಾರೀಶ್ವರ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ನೀವಿಬ್ಬರ ಮೇಲೇ ಕಣ್ಣಿದ್ದಿದ್ದು ಆಯಿತಾ. ನೀವು ನಿಮ್ಮ ಪಾರ್ಟ್ನರ್, ಸೊ ನೀವು ಯಾರು ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ, ಅದು ಭಾಳ ಕಣ್ಣಿಟ್ಟರು. ಸೊ ಇದು ಮಾಡಿರೋದು ಅವ್ರಿಗೆ ಟರ್ನ್ ಆಗಿದೆ, ಟೈಮ್ ಆಗಲೇ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಆಯಿತಾ. ಸದ್ಯದಲ್ಲೇ ಸುದ್ದಿ ಬರುತ್ತೆ ಇನ್ನೂ ಒಬ್ರದ್ದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಓಕೆ, ಇಲ್ಲಿಗೆ 14th ಎಪಿಸೋಡ್ ಮುಗೀತು. ಸೊ ಮತ್ತೆ ನಾಳೆ 15th ಮಾಡಿಬಿಡೋಣ, ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಹಾಗೆ ಸ್ಟೋರ್ಸ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ಹಾಗೆ ಮೆಂಬರ್ಶಿಪ್ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ಲಿಂಕ್ ಅದರಲ್ಲೇ ಇದೆ ಡಿಸ್ಕ್ರಿಪ್ಷನಲ್ಲಿ. ಜಾಯಿನ್ ಆಗಬೇಕಂದ್ರೆ ಖಂಡಿತ ಜಾಯಿನ್ ಆಗಿ, ಓಕೆನಾ. ಆಮೇಲೆ ಇನ್ ಅಡ್ವಾನ್ಸ್ ಅದು ಯಾರೆಲ್ಲ ಸೂಪರ್ ಥ್ಯಾಂಕ್ಸ್ ಇದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಯಾರು ಡೈರೆಕ್ಟ್ ಪೇ ಮಾಡಿದ್ದೀರಾ, ಲೈಕ್ ಗೂಗಲ್ ಪೇ ಇದೆಲ್ಲ ಮಾಡಿದ್ದೀರಾ, ಥ್ಯಾಂಕ್ ಯು. ಮತ್ತೆ ಸಿಗೋಣ ನಾಳೆ. ಬಾಯ್.